ವಿಡಿಯೋ ಥಂಬ್ನೇಲ್ ನೋಡಿದ್ರೇ ಗೊತ್ತಾಗಿರುತ್ತೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. KGF ಚಾಪ್ಟರ್ 2 ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲೇ ಸಖತ್ ಸದ್ದು ಮಾಡಿತ್ತು. ಇದರ ಬಜೆಟ್ 100 ಕೋಟಿ ಆಗಿದ್ದರಿಂದ ಇದರ ಕಲೆಕ್ಷನ್ 1250 ಕೋಟಿ ಆಗಿತ್ತು. ಇನ್ನು ಎರಡನೇ ಸಿನಿಮಾ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ. ಇದು ಒಂದು ಅದ್ಭುತ ದೈವಭಕ್ತಿ ಉಳ್ಳ ಸಿನಿಮಾವಾಗಿದ್ದು, ಇದರ ಬಜೆಟ್ ಕೇವಲ 16 ಕೋಟಿಗಳಲ್ಲೇ ತಯಾರಾಗಿ ಬರೋಬ್ಬರಿ 450 ಕೋಟಿಗಳನ್ನು ಕಲೆಕ್ಷನ್ ಮಾಡುವ ಮೂಲಕ ದಾಖಲೆ ಬರೆದಿತ್ತು. ಇನ್ನು ನಮ್ಮ KGF ಚಾಪ್ಟರ್ 1, ಹೌದು, ಇದು ಮೊದಲ ಮತ್ತು ಪ್ಯಾನ್ ಇಂಡಿಯಾ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಆಗಿದ್ದು, ಇದರ ಬಜೆಟ್ 80 ಕೋಟಿಯಲ್ಲಿ ತಯಾರಾಗಿ ಸುಮಾರು 250 ಕೋಟಿಯನ್ನು ಕಲೆಕ್ಟ್ ಮಾಡಿ ಕನ್ನಡದ ಮೊದಲ ಸಿನಿಮಾ ಆಗಿತ್ತು ಅತಿ ಹೆಚ್ಚು ಗಳಿಕೆಯಲ್ಲಿ. ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಕೂಡ ಆ ಲಿಸ್ಟಲ್ಲೇ ಬರುತ್ತೆ. KGF ನಂತರ ಅತಿ ಹೆಚ್ಚು ಬಜೆಟ್ನಲ್ಲಿ ತೆಗೆದ ಚಿತ್ರವಾಗಿದ್ದು 95 ಕೋಟಿಗಳಲ್ಲಿ ತೆಗೆದು 210 ಕೋಟಿಗಳನ್ನು ಗಳಿಕೆ ಮಾಡಿದೆ ಅಂತಲೇ ಹೇಳಬೇಕು ವಿಕ್ರಾಂತ್ ರೋಣ. ಇನ್ನು ಮುಂದಿನ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾವಾಗಿದ್ದು, ಈ ಸಿನಿಮಾ ಜನಗಳು ತುಂಬಾ ನೋಡಲು ಕಾಯುತ್ತಿದ್ದರು. ಹೌದು, ಪುನೀತ್ ಅವರ 70 ಕೋಟಿಯಲ್ಲಿ ತಯಾರಾದ ಜೇಮ್ಸ್ ಸಿನಿಮಾ 151 ಕೋಟಿ ಗಳಿಸುವ ಮೂಲಕ ದಾಖಲೆ ಬರೆದಿತ್ತು ಅಂತಲೇ ಹೇಳಬೇಕು. ಇನ್ನು ನಮ್ಮ ರಕ್ಷಿತ್ ಶೆಟ್ಟಿ ಅವರು ಹೊಸ ಪ್ರಯತ್ನಗಳಲ್ಲಿ ಯಾವಾಗಲೂ ಸಿದ್ಧರಿರ್ತಾರೆ. ಸೊ, ಒಂದು ಪ್ರಾಣಿ ಜೊತೆ ತೆಗೆದ 777 ಚಾರ್ಲಿ ಸಿನಿಮಾ. ಈ ಸಿನಿಮಾ ಕೇವಲ 20 ಕೋಟಿಗಳ ಬಜೆಟ್ನಲ್ಲಿ ತಯಾರಾಗಿದ್ದು, ಬರೋಬ್ಬರಿ 105 ಕೋಟಿ ಗಳಿಸುವ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿತ್ತು ಅಂತ ಹೇಳಬೇಕು. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಂದಂತಹ ಕೊನೆಯ ಸಿನಿಮಾ ಕಾಟೇರ. ಹೌದು, ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ಹೇಳಬೇಕು. ಹೌದು, ಇದು 45 ಕೋಟಿಗಳಲ್ಲಿ ತಯಾರಾದ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 100 ಕೋಟಿ. ಹೌದು, ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಅಂತಲೇ ಕರೀತಾರೆ ಇವ್ರನ್ನ. ಫ್ಯಾಮಿಲಿ ಸಿನಿಮಾ ಅಂದ್ರೇ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಸಿನಿಮಾ ಆಗಿತ್ತು. ಹೌದು, ಈ ಸಿನಿಮಾದ ಬಜೆಟ್ ಸುಮಾರು 20 ಕೋಟಿ ಆಗಿದ್ದು, ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 75 ಕೋಟಿಗಳನ್ನು ಗಳಿಸಿದ್ದಲ್ಲದೆ ಜನರ ಮನಸ್ಸನ್ನು ಕೂಡ ಗೆದ್ದಿತ್ತು ಅಂತ ಹೇಳಬೇಕು. ಈ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಎಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಸಿಗ್ತಾ ಇರೋಣ. ಬಾಯ್ ಬಾಯ್.